ನೀವೇನಾದ್ರೂ ನಿಮ್ಮ ಚಿನ್ನವನ್ನ ಅಡವಿಟ್ಟಿದ್ದೀರಾ? ಹಾಗಾದ್ರೆ ನಿಮ್ಗೊಂದು ಗುಡ್ ನ್ಯೂಸ್. ಸಾಲ ಇದ್ದವರು ಮತ್ತು ಇಲ್ಲದವರು ತಪ್ಪದೆ ಈ ವಿಡಿಯೋವನ್ನ ನೋಡಲೇಬೇಕು. ನಿಮ್ಮನೇಲಿ ಏನಾದ್ರೂ ಚಿನ್ನ ಇತ್ತು ಅಂತ ಅಂದ್ರೆ ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಚಿನ್ನವನ್ನ ಅಡವಿಟ್ಟಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ಯಾವ ಬ್ಯಾಂಕಿನಲ್ಲಿ ಚಿನ್ನವನ್ನ ಅಡವಿಟ್ಟಿದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಡೀ ದೇಶದಾದ್ಯಂತ ಗೋಲ್ಡ್ ತೆಗೆದುಕೊಳ್ಳುವವರಿಗೆ ಆರ್ಬಿಐನಿಂದ ಹೊಸ ರೂಲ್ಸ್ ಜಾರಿ. ಚಿನ್ನದ ಅಡಮಾನ ಸಾಲ ಸಾಮಾನ್ಯವಾಗಿ ಬಹಳಷ್ಟು ಜನ ಆಗಾಗ ಪಡಿತಾನೆ ಇರ್ತಾರೆ. ಆಪತ್ಕಾಲದ ಬಾಂಧವ ಅಂತ ಚಿನ್ನವನ್ನ ಬಹಳಷ್ಟು ಜನ ಖರೀದಿ ಇಟ್ಟಿರ್ತಾರೆ. ಸಾಮಾನ್ಯವಾಗಿ ನಮ್ಮ ಜೀವನದ ಅವಶ್ಯಕತೆಗಳಿಗಾಗಿ ಯಾವುದೇ ಸಣ್ಣ ಪುಟ್ಟ ಕೆಲಸಕ್ಕೂ ಅಥವಾ ದೊಡ್ಡ ಆಸ್ತಿ ಖರೀದಿ ಅಥವಾ ಯಾವುದೇ ವಿಷಯಕ್ಕೂ ಮನೆಯಲ್ಲಿರುವಂತಹ ಚಿನ್ನವನ್ನು ಅಡವಿಟ್ಟು ಸಾಲವನ್ನ ಪಡೆದುಕೊಳ್ತೇವೆ. ಈ ಬಗ್ಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಹೊಸ ರೂಲ್ಸ್ ಜಾರಿಗೆ ತರಲಾಗಿದ್ದು, ಇಡೀ ದೇಶದಾದ್ಯಂತ ಹೊಸ ಗೋಲ್ಡ್ ಲೋನ್ ಕಂಪನಿಗಳಿಗೂ ಮತ್ತು ದೇಶದ ಎಲ್ಲ ಸಾರ್ವಜನಿಕರಿಗೂ ಈ ಹೊಸ ನಿಯಮ ಅನ್ವಯಿಸುತ್ತೆ. ನೀವು ಕೂಡ ಯಾವುದಾದ್ರೂ ಸಮಸ್ಯೆ ಉಂಟಾದಾಗ ಗೋಲ್ಡ್ ಲೋನ್ ಪಡೆದುಕೊಳ್ಳುವವರಾಗಿದ್ರೆ ನಿಮಗೆ ವಿಶೇಷ ರೀತಿಯ ರಿಯಾಯಿತಿ ಇರೋದನ್ನ ಮರಿಬೇಡಿ. ಯಾಕೆ ಅಂದರೆ ಸಾಲದಾತ ಕಂಪನಿಗಳಿಗೆ ಆರ್ಬಿಐನಿಂದ ಹೊಸ ರೂಲ್ಸ್ ಜಾರಿ ತರಲಾಗಿದ್ದು, ಅವಶ್ಯಕತೆಗಳಿಗಾಗಿ ಅಡಮಾನ ಇಡುವಂತಹ ಚಿನ್ನ ಸಾಕಷ್ಟು ಬೆಲೆ ಬಾಳುವಂಥದ್ದು. ಬಡವರಿಗೆ ಹಾಗೂ ಜನಸಾಮಾನ್ಯರಿಗೆ ಅತಿ ದೊಡ್ಡ ಮಟ್ಟವನ್ನ ರಿಯಾಯಿತಿಯನ್ನ ಘೋಷಿಸಲಾಗಿದೆ. ಬನ್ನಿ, ಇಷ್ಟಕ್ಕೂ ನಿಮ್ಮ ಮನೆಯಲ್ಲಿ ಚಿನ್ನ ಇದ್ರೆ ತಪ್ಪದೆ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ. ನೀವು ಯಾವತ್ತಾದ್ರೂ ಚಿನ್ನವನ್ನ ಅಡವಿಟ್ಟು ಸಾಲ ಪಡೆದುಕೊಂಡಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ. 2026ರ ಏಪ್ರಿಲ್ ತಿಂಗಳಿನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲೆಂಡಿಂಗ್ ಅಗೇನ್ಸ್ಟ್ ಗೋಲ್ಡ್ ಅಂಡ್ ಸಿಲ್ವರ್ ಕೊಲಾಟ್ರಲ್ ಡೈರೆಕ್ಷನ್ 2025 ಎಂಬ ಹೆಸರಿನಲ್ಲಿ ಸೂಚನೆಯೊಂದನ್ನು ಹೊರಡಿಸಿದ್ದು, ಇದರ ಅರ್ಥ ನಿಯಮದ ಅಡಿಯಲ್ಲಿ ಬಂಗಾರ ಅಥವಾ ಬೆಳ್ಳಿ ಮೌಲ್ಯಮಾಪನ, ಶುದ್ಧಾತ್ವ ಪರೀಕ್ಷೆ, ಸಾಲ ಮೌಲ್ಯಮಾಪನ, ಬಾಂಡ್ಗಳ ಸಂಗ್ರಹಣೆ, ದಾಖಲೆ ಕ್ರಮಗಳು ಮುಂತಾದ ಎಲ್ಲ ವಿಷಯಗಳನ್ನು ಒಂದೇ ರೂಪುರೇಷೆಯಲ್ಲಿ ತರಲು ಉದ್ದೇಶಿಸಲಾಗಿದೆ. ಬೆಲೆ ಏರಿಕೆ ಆಗ್ತಾ ಇರೋ ಲೋಹ ಮಾರುಕಟ್ಟೆ ಹಿನ್ನೆಲೆಯಲ್ಲಿ ಈ ನಿಯಮಗಳು ಸಾಲಗಾರರಿಗೆ ದೊಡ್ಡ ರಕ್ಷಣೆಯನ್ನಾಗಿ ಮಾಡಲಿವೆ. ಸಣ್ಣ ಮೊತ್ತದ ಸಾಲಗಾರರಿಗೆ ವಿಶೇಷ ವಿನಾಯಿತಿಯನ್ನ ಈ ಹೊಸ ನಿಯಮದಿಂದಾಗಿ ಜನರಿಗೆ ನಿಜಕ್ಕೂ ಉಪಯೋಗವಾಗುತ್ತೆ. ಅದು ಹೇಗೆ ಅಂದರೆ, ಬೆಳ್ಳಿ ಕೂಡ ಸಾಲದ ಸಾಧನೆ ಆಗಿರೋದ್ರಿಂದ ಚಿನ್ನ ಹೊಂದಿದ್ದಲ್ಲವರಿಗೆ ಇದು ಉಪಯುಕ್ತ ಎನ್ನಬಹುದು. ಇನ್ನೂ ಒಂದು ವಿಶೇಷವಾಗಿ ಗಮನ ಹರಿಸಬೇಕಾಗಿರೋದು ಏನಪ್ಪಾ ಅಂತ ಅಂದರೆ, ಸಾಲ ಪಡೆಯುವವರಿಗೆ ಯಾರೇ ಆದರೂ ತಮ್ಮ ಪಾವತಿ ಸಾಮರ್ಥ್ಯ ತೋರಿಸೋದು ಅಗತ್ಯವಿಲ್ಲ. ಹಾಗೂ ಕುಟುಂಬ ಅಥವಾ ವಂಶ ಪಾರಂಪರ್ಯವಾಗಿ ಬಂದ ಬಂಗಾರಕ್ಕೆ ಹಾಗೂ ಕುಟುಂಬ ಅಥವಾ ಸ್ವಾಮಿಯ ದೃಢಪಡಿಸುವ ದಾಖಲೆಗಳನ್ನು ತೋರಿಸದೆ ಸಾಲ ಪಡೆಯಲು ಅವಕಾಶ ಸಿಗುತ್ತೆ. ಮೊದಲನೆಯದಾಗಿ ಕ್ರೆಡಿಟ್ ಮೌಲ್ಯಮಾಪನ. 2.5 ಲಕ್ಷಕ್ಕಿಂತ ಹೆಚ್ಚು ಸಾಲಗಾರರಿಗೆ ಹಣಕಾಸು ಮತ್ತು ಪಾವತಿಸಬಲ್ಲ ಸಾಮರ್ಥ್ಯ ಮೌಲ್ಯಮಾಪನ ಕಡ್ಡಾಯ. LTV ಅಂದರೆ ಲೋನ್ ಟು ವ್ಯಾಲ್ಯೂ ಗಡಿ. ಬಂಗಾರ ಬೆಳ್ಳಿ ಸಾಲಗಳ ಮೇಲೆ ಹೊಸ ನಿಯಮಾವಳಿ 2026ರಿಂದ ಪ್ರಚಲಿತವಾಗಿರುವಂತಹ ಹೊಸ ನಿಯಮಗಳ ಪ್ರಕಾರ ಸಾಲದ ಗರಿಷ್ಠ ಪ್ರಮಾಣವು ಸಾಲದ ಮೊತ್ತ ಮೇಲೆ ಆಧಾರಿತವಾಗಿರುತ್ತೆ. ಉದಾಹರಣೆಗೆ 2.5 ಲಕ್ಷ ಅಥವಾ ಅದರೊಳಗಿನ ಸಾಲಗಾರರನ್ನ ಬಂಗಾರ ಅಥವಾ ಬೆಳ್ಳಿ ಮೌಲ್ಯಮಾಪನ 85% ಅವರಿಗೆ ಸಾಲ ಸಿಗಲಿದೆ. ಮೂರನೆಯದಾಗಿ ಮೌಲ್ಯಮಾಪನ ಮತ್ತು ಶುದ್ಧ ಪರೀಕ್ಷೆ. ಹೊಸ ನಿಯಮ: ಬಂಗಾರ ಬೆಳ್ಳಿ ತೂಕ ಮತ್ತು ಶುದ್ಧತೆಯನ್ನ ಒಂದೇ ವಿಧಾನದಲ್ಲಿ ಪಾರದರ್ಶಕವಾಗಿ ಪರೀಕ್ಷಿಸಬೇಕು. ಸಾಲಗಾರ ಪರಿಶೀಲನೆ ಸಂದರ್ಭದಲ್ಲಿ ಹಾಜರಾಗಿರಬೇಕು. ತರುವಿಕೆ ಅಥವಾ ಕಡಿತಗಳನ್ನು ಸ್ಪಷ್ಟವಾಗಿ ತಿಳಿಸಬೇಕು ಮತ್ತು ದಾಖಲಿಸಬೇಕು. ಹಿಂದಿನಂತೆ ಬೇರೆ ಬೇರೆ ಸಾಲದಾತರು ಬೇರೆ ಬೇರೆ ವಿಧಾನ ಬಳಸುವಂತಹ ಸಮಸ್ಯೆ ಇಲ್ಲ. ನಾಲ್ಕನೆಯದಾಗಿ ಬಾಂಡ್ ರೂಪದಲ್ಲಿ ಸ್ವೀಕರಿಸುವಂತಹ ಬೆಳ್ಳಿ ಬಂಗಾರ ಮೇಲೆ ನಿಯಂತ್ರಣ. ಕೇವಲ ಆಭರಣ ನಾಣ್ಯಗಳು, ಅಲಂಕೃತ ವಸ್ತುಗಳು ಮಾತ್ರ ಬುಲಿಯನ್ ಅಂದ್ರೆ ಪ್ರೈಮರಿ ಗೋಲ್ಡ್ ಲೋನ್ ಆರ್ ಸಿಲ್ವರ್ ಮೇಲೆ ಸಾಲ ನೀಡಲು ನಿಷೇಧ. ETF ಮ್ಯೂಚುವಲ್ ಫಂಡ್ಗಳಂತಹ ಹಣಕಾಸು ಆಸ್ತಿಗಳ ಮೇಲೆ ಸಾಲಕ್ಕೆ ಅವಕಾಶವಿಲ್ಲ. 5ನೇದಾಗಿ ಒಟ್ಟಾರೆ ತೂಕದ ಮಿತಿ. ಬಂಗಾರದ ಗಡಿ 1 kg, ಬೆಳ್ಳಿ ಗಡಿ 10 kg. ನಾಣ್ಯಗಳಿಗೆ ಬಂಗಾರ 50 ಗ್ರಾಂ, ಬೆಳ್ಳಿ 500 ಗ್ರಾಂ. 6ನೇದಾಗಿ ಸ್ವಾಮ್ಯದ ಅನುಮತಿ ಇಲ್ಲ. ಬಂಗಾರ ಅಥವಾ ಬೆಳ್ಳಿ ಮಾಲೀಕತ್ವ ಸ್ಪಷ್ಟವಾಗಿದ್ರೆ ಸಾಲ ನೀಡಲು ಬ್ಯಾಂಕುಗಳಿಗೆ ಅವಕಾಶವಿಲ್ಲ. 7ನೇಯದು ಬಾಂಡ್ ಸಂಗ್ರಹಣೆ ಮತ್ತು ಹರಾಜಿನ ಕಟ್ಟುನಿಟ್ಟಿನ ನಿಯಮಗಳು. ಬಾಂಡ್ಗಳನ್ನು ಸುರಕ್ಷಿತವಾಗಿ ಕೋಣೆಯುಳ್ಳ ಶಾಖೆಗಳಲ್ಲಿ ಮಾತ್ರ ಇಡಬೇಕು. ಸಿಬ್ಬಂದಿಯ ನಿರ್ವಹಣೆ ಮಾಡಬೇಕು. ಹರಾಜಿಗೆ ಮುನ್ನ ಸಾಲಗಾರರಿಗೆ ಅಗತ್ಯ ನೋಟಿಸ್ ನೀಡಬೇಕು. ಹರಾಜಿನ ಸಮಯದಲ್ಲಿ ಕನಿಷ್ಠ ಬೆಲೆಗಳನ್ನು ಪ್ರಕಟಿಸಬೇಕು ಅಥವಾ ಸಂಬಂಧಿತ ವ್ಯಕ್ತಿಗಳ ಹರಾಜಿನಲ್ಲಿ ಭಾಗವಹಿಸುವಂತಿಲ್ಲ. ಹೊಸ ವ್ಯವಸ್ಥೆಯಿಂದ ಬಂಗಾರ ಅಥವಾ ಬೆಳ್ಳಿ ಮಾರುಕಟ್ಟೆಯಲ್ಲಿ ಸಂಪೂರ್ಣ ಸರಳ, ಪಾರದರ್ಶಕತೆ ಮತ್ತು ಸುರಕ್ಷಿತವಾಗಿರಲಿದ್ದು ಲಕ್ಷಾಂತರ ಸಾಲಗಾರರಿಗೆ ನೇರ ಪ್ರಯೋಜನ ಸಿಗಲಿದೆ.
ನೋಡಿದ್ರಲ್ಲ ಸ್ನೇಹಿತರೆ, ಚಿನ್ನವನ್ನು ಅಡವಿಟ್ಟಿರುವುದಕ್ಕೆ ಯಾವೆಲ್ಲ ಹೊಸ ರೂಲ್ಸ್ಗಳು ಜಾರಿಯಾಗಿದೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಚಿನ್ನವನ್ನು ಅಡವಿಟ್ಟಿದ್ದಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಎಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಶುಭ ದಿನ.